ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಹೀಗೋ ಮತ್ತೆ ಮತ್ತೆ ಅದೇ ಮಾತನ್ನು ಅಂತಿದ್ದೀಯಾ? ನನಗೇನಾದರೂ ಸಿಟ್ಟು ನೆತ್ತಿಗೇರಿತು ಎಂದರೆ ಸೀದು ಹೋದ ಉಪ್ಮಾವನ್ನು ತಂದು ನಿನ್ನ ಬಾಯಿಗೆ ತುರುಕುತ್ತೇನೆ ಎಂದು ಮಲೋಕ ದೊಡ್ಡದಾಗಿ ಕೂಗಾಡುತ್ತಿದ್ದನು. ಆ ಕಿರುಚಾಟವನ್ನು ಕೇಳಿ ಸೂರಜ್ ಹೊರಗೆ ಬಂದನು. ಎದುರುಗಡೆ ಮಲೋಕ ಯಾರೋ ಇಬ್ಬರು ವ್ಯಕ್ತಿಗಳೊಂದಿಗೆ ಯಾವುದೋ ವಿಷಯದ ಬಗ್ಗೆ ವಾದಿಸುತ್ತಿರುವುದು ಕಂಡಿತು. ಸೂರಜ್ ಓಡೋಡುತ್ತಾ ಅಲ್ಲಿಗೆ ಹೋದನು. ಏನಾಯಿತೋ ಕಣೋ, ಮುಂಜಾನೆಯೇ ಹೀಗೆ ಯಾಕೆ ಕಿರುಚುತ್ತಿದ್ದೀಯಾ? ಮೈ ಮೇಲೇನಾದರೂ ಬಿಸಿ ಏರಿತೇನೋ ಎಂದು ಕೇಳಿದನು. ಅದಕ್ಕೆ ಮಲೋಕ ಸೂರಜ್ ಕಡೆ ತಿರುಗಿ, ಅದಲ್ಲ ಬಾಸ್, ನಿಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತೇನೆ ಹೇಳಿ. ಒಂದರ ನಂತರ ಏನು ಬರುತ್ತದೆ? ಒಂದು ಟೀ ನಂತರ 2 ಟೀ ಬರುತ್ತವೆ ಎಂದು ಸೂರಜ್ ನಗುತ್ತಾ ಅಂದನು. ಈಗ ಜಬರ್ದಸ್ತ್ ಪಂಚ್ಗಳು ಬೇಡ ಬಿಡಿ ಬಾಸ್, ಮಾಮೂಲಾಗಿ 1 ಎಂಬ ಸಂಖ್ಯೆಯ ನಂತರ ಏನು ಬರುತ್ತದೆ ಎಂದು ಹೇಳಿ. 1ರ ನಂತರ 2 ಬರುತ್ತದೆ ಅಲ್ವಾ? ಹಾಗೆಯೇ ಎ ನಂತರ ಬಿ ಬರುತ್ತದೆ, ನಿಜ ತಾನೇ? ಹೌದು. ಈಗ ಯಾರು ಇಲ್ಲ ಅಂದರು? ಇವರೇ. ನಾವು ಹಳ್ಳಿಯವರು ಎಂದ ಮಾತ್ರಕ್ಕೆ ನಮ್ಮನ್ನೇ ಮೋಸ ಮಾಡಲು ನೋಡ್ತಾರಾ? ಇಲ್ಲಿರುವುದು ಮಲೋಕ, 3ನೆಯ ತರಗತಿಯನ್ನು 3 ಬಾರಿ ಓದಿದವನು, ಇಂಗ್ಲೀಷನ್ನು ಐಸ್ ಕ್ರೀಮ್ ತರಹ ಇರಿದವನು. ಇವರು ನಮ್ಮ ಮನೆಯಲ್ಲಿ AC ಜೋಡಿಸಲು ಬಂದಿದ್ದೇವೆ ಅಂತ ಹೇಳುತ್ತಿದ್ದಾರೆ. ಎ ನಂತರ ಎಲ್ಲಾದರೂ ಸಿ ಬರುವುದೇ? ನೀವೇ ಹೇಳಿ ಬಾಸ್. ಬೇಕಿದ್ದರೆ AB ಜೋಡಿಸಿ, ಆದರೆ AC ಬೇಡ. ಸಮಯಕ್ಕೆ ಸರಿಯಾಗಿ ನಾನು ಇದ್ದೆ, ಆದ್ದರಿಂದ ಸರಿ ಹೋಯಿತು. ಇಲ್ಲದಿದ್ದರೆ ಎಷ್ಟು ದೊಡ್ಡ ಮೋಸ ಎನ್ನುತ್ತಾ ಮಲೋಕ ಆವೇಶ ಪಡುತ್ತಾ ನಡೆದದ್ದನ್ನೆಲ್ಲ ಹೇಳಿದನು. ಮಲೋಕ ಹೇಳಿದ್ದನ್ನು ಕೇಳಿ ಸೂರಜ್ಗೆ ನಗಬೇಕೋ ಅಳಬೇಕೋ ಅರ್ಥವಾಗಲಿಲ್ಲ. ಮೊದಲು ಬಂದವರ ಕಡೆ ತಿರುಗಿ, ನೀವು ಹೋಗಿ ಆ ಕೋಣೆಯಲ್ಲಿ AC ಜೋಡಿಸಿ ಎಂದು ಹೇಳಿ ಅವರನ್ನು ಒಳಗಡೆ ಕಳುಹಿಸಿದನು. ಅವರು ಹೋಗುತ್ತಿದ್ದರೆ ಮಲೋಕ ಅವರ ಕಡೆ ಕೋಪದಿಂದ ಗುರಾಯಿಸಿ ನೋಡುತ್ತಿದ್ದನು. ಏನು ಬಾಸ್, ನೀವು ಕೂಡ ಮೋಸ ಹೋಗ್ತಿದ್ದೀರಾ? ಓಹ್ ನನ್ನ ಹುಚ್ಚು ಅಗರಬತ್ತಿಯೇ, ಆ ಮಿಷಿನ್ ಹೆಸರೇ AC ಅಂದರೆ ಏರ್ ಕಂಡೀಷನರ್ ಅಂತಾರಂತೆ. ನನಗೂ ಕೂಡ ನಿನ್ನೆಯೇ ತಿಳಿದಿದ್ದು. ಓಹೋ ಹೌದಾ, ಇಷ್ಟಕ್ಕೂ ಅದು ಏನು ಮಾಡುತ್ತದೆ? ರೂಮನ್ನು ತಂಪಾಗಿ ಇಡುತ್ತದೆ. ಮೊನ್ನೆ ನಾವು ಮಾಲ್ ಒಳಗಡೆ ಹೋದಾಗ ನೋಡಿದ್ದೇವಲ್ಲ, ಹಾಗೆ. ಆದರೂ ಈಗ ಇದ್ಯಾಕೆ ಅಯ್ಯ, ನಮ್ಮ ಮನೆಯಲ್ಲಿ ಎಷ್ಟೋ ಚೆನ್ನಾಗಿ ಫ್ಯಾನ್ಗಳು ಇವೆಯಲ್ಲ. ನಿನ್ನೆ ಕರುಣಿ ಮಲಗಿದ್ದಾಗ ನೋಡಿದೆ, ಮೇಲೆ ಫ್ಯಾನ್ ತಿರುಗುತ್ತಿದ್ದರೂ ಕೂಡ ಅವಳಿಗೆ ಬೆವರು ಬರ್ತಿತ್ತು. ಅವಳು ಚಿಕ್ಕಂದಿನಿಂದ ಪಟ್ಟಣದಲ್ಲಿ ಬೆಳೆದವಳು, ಅಲ್ಲಿ ACಯಲ್ಲೇ ಇರ್ತಾಳೆ. ನಮಗಾದರೆ ಈ ಬಿಸಿಲು ಅಭ್ಯಾಸ, ಆದರೆ ಅವಳಿಗೆ ಕಷ್ಟ ಅಲ್ವಾ? ಅದಕ್ಕೆ ನಿನ್ನೆ ರಾತ್ರಿ ನಮ್ಮ ಕಿರಣ್ನ ಜೊತೆ ಮಾತನಾಡಿ ಇದನ್ನು ತರಿಸಿದೆ. ಅಮ್ಮನವರಿಗೆ ಕೊಂಚ ಬೆವರು ಬಂತು ಎಂದು ಏಕಾಏಕಿ ತರಿಸಿಬಿಟ್ಟಿದ್ದೀರಾ ಎಂದು ಮಲೋಕ ಆಶ್ಚರ್ಯದಿಂದ ಕೇಳಿದನು. ಮತ್ತೆ ನನ್ನ ಮೊಮ್ಮಗ ಎಂದರೆ ಏನೆಂದುಕೊಂಡಿದ್ದೀಯಾ ಎಂಬ ಮಾತು ಕೇಳಿಸುವುದರೊಂದಿಗೆ ಇಬ್ಬರು ತಲೆ ತಿರುಗಿಸಿ ಹಿಂತಿರುಗಿ ನೋಡಿದರು. ಎದುರಿಗೆ ನಗುತ್ತಾ ಅಜ್ಜಿ ಬಂದಳು. ಅಜ್ಜಿಯನ್ನು ನೋಡುತ್ತಿದ್ದಂತೆ ನಾಚಿಕೆಯಿಂದ ಸೂರಜ್ ತಲೆ ತಗ್ಗಿಸಿದನು. ಕರುಣಿಯ ಮೇಲೆ ನನ್ನ ಮೊಮ್ಮಗನಿಗೆ ಆಕಾಶದಷ್ಟು ಪ್ರೀತಿ. ಅವಳಿಗೆ ಒಂದು ಸಣ್ಣ ಕಷ್ಟವೂ ಬರದಂತೆ ನೋಡಿಕೊಳ್ಬೇಕು ಎಂಬ ಸ್ವಚ್ಛವಾದ ಮನಸ್ಸು ಅವನದು. ನನ್ನ ಬಂಗಾರದ ಕಂದ ಇವನು ಎನ್ನುತ್ತಾ ಅಜ್ಜಿ ಸೂರಜ್ ಹತ್ತಿರ ಬಂದು ಅವನ ಹಣೆಗೆ ಮುತ್ತು ಕೊಟ್ಟಳು. ಸೂರಜ್ ಹಾಗೆಯೇ ಅಜ್ಜಿಯ ಹೆಗಲ ಮೇಲೆ ಕೈ ಹಾಕಿ ಅಪ್ಪಿಕೊಂಡನು. ಆ ಅಜ್ಜಿ ಮೊಮ್ಮಗನನ್ನು ನೋಡುತ್ತಾ ಮಲೋಕ ಕೂಡ ಮನಸ್ಸಾರೆ ನಕ್ಕನು. ಆ ದಿನ ಶನಿವಾರವಾಗಿದ್ದರಿಂದ ಸೂರಜ್ ಊರಿನಲ್ಲಿರುವ ಕೆರೆಯ ಹತ್ತಿರ ಹೋಗಿ ಚೆನ್ನಾಗಿ ಸ್ನಾನ ಮಾಡಿ ಬಿಳಿ ಶರ್ಟ್ ಮತ್ತು ಪಂಚೆ ಧರಿಸಿದನು. ಸೂರಜ್ಗೆ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸವಿತ್ತು. ಈ ದಿನ ಕರುಣಿಯನ್ನು ಕೂಡ ಜೊತೆಯಲ್ಲಿ ಕರೆದುಕೊಂಡು ಹೋಗೋಣ ಅಂದುಕೊಂಡನು. ತನ್ನ ಕೋಣೆಗೆ ಬಂದು ನೋಡಿದರೆ ಕರುಣಿ ಇನ್ನೂ ಮಲಗಿಯೇ ಇದ್ದಾಳೆ. ಅವನಿಗೆ ತುಂಬ ಆಶ್ಚರ್ಯವಾಯಿತು. ಸಾಮಾನ್ಯವಾಗಿ ಪ್ರತಿದಿನ ಕರುಣಿ ಈ ಹೊತ್ತಿಗೆ ನಿದ್ರೆಯಿಂದ ಎದ್ದಿರ್ತಿದ್ಲು, ಆದರೆ ಈ ದಿನ ಯಾಕೆ ಹೇಳಲಿಲ್ವೋ ಅರ್ಥವಾಗಲಿಲ್ಲ. ಅವಳಿಗೆ ಮೈಕೈ ಏನಾದರೂ ಆರಾಮಿಲ್ಲವೇ ಎಂದು ನೋಡಲು ಮೆಲ್ಲಗೆ ಅವಳ ಹತ್ತಿರ ಹೋದನು. ಕರುಣಿ ಹೊಟ್ಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಲಗಿದ್ದಾಳು. ಸೂರಜ್ ಕರುಣಿಯ ಹಣೆ ಮೇಲೆ ಕೈಯಿಟ್ಟು ನೋಡಿದನು. ತಂಪಾಗಿಯೇ ಇತ್ತು. ಅವನು ಹೀಗೆ ಆಲೋಚನೆಯಲ್ಲಿ ಇರುವಾಗಲೇ ಕರುಣಿ ಕಣ್ಣು ತೆರೆದಳು. ಎದುರಿಗೆ ಸೂರಜ್ನನ್ನು ನೋಡಿ ಟಕ್ಕನೆ ಎದ್ದು ಕುಳಿತು,
ತನ್ನ ಸೀರೆಯನ್ನು ಸರಿಪಡಿಸಿಕೊಂಡಳು. ಏನಾಯಿತು ಕರ್ಣಿ? ಒಡಲಿಗೇನಾದರೂ ಆರಾಮಿಲ್ವಾ ಎಂದು ಪ್ರೀತಿಯಿಂದ ಕೇಳಿದನು. ಅಂತಹದ್ದು ಏನೂ ಇಲ್ಲ ಎಂದು ಕರುಣಿ ತುಂಡು ತುಂಡಾಗಿ ಉತ್ತರಿಸಿದಳು. ಕರುಣಿ ತನ್ನ ಹೊಟ್ಟೆಯನ್ನು ಇನ್ನೂ ಹಾಗೆಯೇ ಹಿಡಿದುಕೊಂಡಿದ್ದಳು. ಅದನ್ನು ನೋಡಿ, ಹೊಟ್ಟೆ ನೋವಾಗುತ್ತಿದೆಯಾ ಕರುಣಿ? ಬೇಕಿದ್ದರೆ ಮಾತ್ರೆ ತರಲೇ? ನಮ್ಮ ಸೂರ್ಯ ಅಂಗಡಿಯಲ್ಲಿರುವ ಗೋಲಿ ಮಾತ್ರೆ ಬಲೆ ಕೆಲಸ ಮಾಡುತ್ತದೆ. ನುಂಗಿದ ತಕ್ಷಣ ನೋವು ಕಡಿಮೆಯಾಗುತ್ತವೆ ಎಂದು ಅಂದನು. ಮಾತ್ರೆಗಳೇನೂ ಬೇಡ, ಅಗತ್ಯವಿದ್ದರೆ ಕೇಳುತ್ತೇನೆ. ಇಲ್ಲದಿದ್ದರೆ ಎದ್ದು ಫ್ರೆಶ್ ಆಗು ಕರುಣಿ. ದೇವಸ್ಥಾನಕ್ಕೆ ಹೋಗಿ ಬರೋಣ. ನಾನು ಬರಬಾರದು, ನೀನು ಹೋಗು. ಯಾಕೆ ಬರಬಾರ್ದು? ನಿನಗೇನಾಗಿದೆ ಎಂದು ಸೂರಜ್ ಮುಕ್ತವಾಗಿ ಕೇಳಿದನು. ಕರುಣಿಗೆ ತುಂಬ ಕೋಪ ಬಂದಿತು. ಮೊದಲೇ ತನಗೆ ವಿಪರೀತ ಹೊಟ್ಟೆ ನೋವಿದ್ದರೆ ಸೂರಜ್ನ ಪ್ರಶ್ನೆಗಳು ಅವಳಲ್ಲಿ ಅಸಹನೆಯನ್ನು ಮತ್ತಷ್ಟು ಹೆಚ್ಚಿಸಿದವು. ನಿಜ ಹೇಳದಿದ್ದರೆ ಇವನು ಬಿಡುವಂತೆ ಕಾಣ್ತಿಲ್ಲ ಎಂದು ಅಂದ್ಕೊಂಡು, ನನಗೆ ಪೀರಿಯಡ್ಸ್, ಸ್ವಲ್ಪ ಹೊತ್ತು ನನ್ನನ್ನು ಒಬ್ಬಳನ್ನೇ ಬಿಡ್ತೀಯಾ ಎಂದು ಅಂದಳು. ಸೂರಜ್ಗೆ ಕರುಣಿ ಏನು ಹೇಳಿದಳೆಂದು ಅರ್ಥವಾಗಲಿಲ್ಲ. ಆದರೆ ಅವಳ ಧ್ವನಿಯಲ್ಲಿದ್ದ ಬೇಸರ ಮಾತ್ರ ಸ್ಪಷ್ಟವಾಗಿ ತಿಳಿಯಿತು. ಅವಳಿಗೆ ತೊಂದರೆ ಕೊಡಬಾರದು ಎಂದು ಅನ್ನಿಸಿ ಮೌನವಾಗಿ ಹೊರಗೆ ನಡೆದನು. ಅವನು ಹಾಗೆ ಹೋಗುತ್ತಿದ್ದಂತೆ ಕರುಣಿ ಮೊಣಕಾಲನ್ನು ಮಡಚಿ ಹೊಟ್ಟೆ ಹಿಡಿದುಕೊಂಡು ಮಲಗಿದಳು. ಸೈನ್ಸ್ ಪೀರಿಯಡ್ ಗೊತ್ತು, ಲೆಕ್ಕದ ಪೀರಿಯಡ್ ಗೊತ್ತು, ಆದರೆ ಈ ನೋವು ಕೊಡುವ ಪೀರಿಯಡ್ ಯಾವುದು ಎಂದು ಆಲೋಚಿಸುತ್ತಾ ಸೂರಜ್ ಹಾಲಿಗೆ ಬಂದನು. ಅಲ್ಲಿ ಅಜ್ಜಿ ಅಕ್ಕಿ ಆರಿಸುತ್ತಿರುವುದು ಕಂಡಿತು. ಅಜ್ಜಿಯನ್ನು ಕೇಳೋಣ ಎಂದು ಅವಳ ಹತ್ತಿರ ಹೋಗಿ ನಡೆದದ್ದನ್ನೆಲ್ಲ ಹೇಳಿದನು. ಅಸಲು ಇಷ್ಟಕ್ಕೂ ಈ ಪೀರಿಯಡ್ಸ್ ಎಂದರೆ ಏನಜ್ಜಿ? ಸೂರಜ್ಗೆ ಅರ್ಥವಾಗುವಂತೆ ಹೇಗೆ ಹೇಳಬೇಕೆಂದು ಅಜ್ಜಿಗೆ ತಿಳಿಯಲಿಲ್ಲ. ಸ್ವಲ್ಪ ಸಮಯ ಆಲೋಚಿಸಿದ ನಂತರ, ಕಂದ, ಮನುಷ್ಯರಲ್ಲಿ ಒಳ್ಳೆಯವರು ಕೆಟ್ಟವರು ಇರುವಂತೆಯೇ ಹುಡುಗಿಯ ದೇಹದಲ್ಲೂ ಕೂಡ ಒಳ್ಳೆಯ ರಕ್ತ ಕೆಟ್ಟ ರಕ್ತ ಇರುತ್ತದೆ. ಪ್ರತಿ ತಿಂಗಳು 3 ದಿನಗಳ ಕಾಲ ಆ ರಕ್ತ ಅವಳ ದೇಹದಿಂದ ಹೊರಗೆ ಹೋಗುತ್ತಿರುತ್ತದೆ. ನಮ್ಮ ಮೈಯಿಂದ ಕೊಂಚ ರಕ್ತ ಹೊರಬಂದರೇನೆ ಸುಸ್ತು ಅನ್ನಿಸುತ್ತದೆ. ಅಷ್ಟೊಂದು ರಕ್ತ ಹೋಗುತ್ತಿದ್ದರೆ ಇನ್ನು ಎಷ್ಟು ನಿರಾಸವಾಗಿ ಇರುತ್ತದೆ ಎಂದು ನೀನೇ ಯೋಚಿಸು. ಆ ಸಮಯದಲ್ಲಿ ತಡೆದುಕೊಳ್ಳಲು ಸಾಧ್ಯವಾಗದ ನೋವು ಉಂಟಾಗುತ್ತದೆ. ಪ್ರಾಣವೇ ಹೋಗುವಷ್ಟು ನೋವು ಎನ್ನುತ್ತಾರಲ್ಲ, ಹಾಗೆ ಆ ನೋವಿನಿಂದ ಕಿರಿಕಿರಿ, ಬೇಸರ, ಕೋಪ ಎಲ್ಲವೂ ಬರುತ್ತದೆ. ಆ ಮಾತಿಗೆ ಸೂರಜ್ ಆಶ್ಚರ್ಯಪಟ್ಟನು. ಆದರೆ ಅಂಚಿ, ಈ ನೋವು ನಿನಗೂ ಅಮ್ಮನಿಗೂ ಕೂಡ ಬರ್ತಿತ್ತಾ? ಭೂಮಿಯ ಮೇಲೆ ಬದುಕುವ ಪ್ರತಿ ಹುಡುಗಿಯು ಈ ನೋವನ್ನು ಎಂದಾದರೂ ಒಂದು ಬಾರಿ ಅನುಭವಿಸಿಯೇ ಇರುತ್ತಾಳೆ. ಏಕೋ ತಿಳಿಯದು, ಸೂರಜ್ನ ಕಣ್ಣಿನಲ್ಲಿ ನೀರು ತುಂಬಿ ಬಂದಿತು. ಅಷ್ಟೊಂದು ನೋವನ್ನು ಕೂಡ ನೀವು ಪ್ರತಿ ತಿಂಗಳು ಸಹಿಸುತ್ತಾ ಮನೆ ಕೆಲಸ, ಅಡುಗೆ ಕೆಲಸ, ಹೀಗೆ ಪ್ರತಿಯೊಂದನ್ನು ಹೇಗೆ ಮಾಡುತ್ತೀರಾ ಅಜ್ಜಿ? ಇಷ್ಟು ವರ್ಷಗಳಲ್ಲಿ ನನಗೆ ಯಾವುದೇ ಕೊರತೆಯಾಗದಂತೆ ಪ್ರತಿದಿನ ಹೇಗೆ ನೋಡಿಕೊಂಡಿದ್ದೀರಾ? ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ ವೀಕ್ಷಕರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.